ನಾನು ನಿಮ್ಮ ಪ್ರೀತಿಯ KA10 ಕನ್ನಡತಿ. ಇವತ್ತು ನಾನು ನಿಮಗೆ ಗೌತಮ್ ಗಂಭೀರ್ ಅವರ ಬಗ್ಗೆ ತಿಳಿಸಿಕೊಡುತ್ತೇನೆ. ಗೌತಮ್ ಗಂಭೀರ್ ರವರು ಭಾರತದ ಮಾಜಿ ಅಂತಾರಾಷ್ಟ್ರೀಯ ಕ್ರಿಕೆಟಿಗ. 2007 T20 ವಿಶ್ವಕಪ್ ಮತ್ತು 2011ರ ಏಕದಿನ ವಿಶ್ವಕಪ್ ವಿಜಯಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಕೋಲ್ಕತಾ ನೈಟ್ ರೈಡರ್ಸ್ ತಂಡವನ್ನು 2 IPL ಪ್ರಶಸ್ತಿಗಳಿಗೆ 2012-2014ರಲ್ಲಿ ಮುನ್ನಡೆಸಿದ ನಂತರ 2024ರಲ್ಲಿ KKRನ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸಿದರು ಮತ್ತು ಅದೇ ವರ್ಷ ಭಾರತ ಪುರುಷ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ನೇಮಕಗೊಂಡರು. ಇವರು 2019ರಲ್ಲಿ ರಾಜಕೀಯ ಪ್ರವೇಶಿಸಿದರು ಮತ್ತು ಈಗಲೂ ಕ್ರಿಕೆಟ್ ನಿರೂಪಕ, ರಾಜಕಾರಣಿಯಾಗಿ ಮತ್ತು ತರಬೇತುದಾರರಾಗಿ ಗುರುತಿಸಿಕೊಂಡಿದ್ದಾರೆ. ಅಕ್ಟೋಬರ್ 14, 1981ರಲ್ಲಿ ಜನಿಸಿದರು. ಇವರ ವೃತ್ತಿ: ಮಾಜಿ ಭಾರತೀಯ ಕ್ರಿಕೆಟಿಗ, ಎಡಗೈ ಬ್ಯಾಟ್ಸ್ಮನ್. ಇವರ ಸಾಧನೆಗಳು: 2007 T20 ವಿಶ್ವಕಪ್ ಮತ್ತು 2011 ಏಕದಿನ ವಿಶ್ವಕಪ್ಗಳಲ್ಲಿ ಭಾರತದ ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರ. ಕೋಲ್ಕತಾ ನೈಟ್ ರೈಡರ್ಸ್ KKR ತಂಡವನ್ನು 2 IPL ಪ್ರಶಸ್ತಿಗಳಿಗೆ 2012-2014ರಲ್ಲಿ ನಾಯಕನಾಗಿ ಮುನ್ನಡೆಸಿದರು. ಸತತ 5 ಪಂದ್ಯಗಳಲ್ಲಿ ಶತಕ ಸಿಡಿಸಿದ ವಿಶ್ವದ 4ನೇ ಆಟಗಾರರಲ್ಲಿ ಒಬ್ಬರು ಮತ್ತು ಏಕದಿನ ಭಾರತೀಯ ಆಟಗಾರ. 2009ರಲ್ಲಿ ICC ಟೆಸ್ಟ್ ಆಟಗಾರ ಪ್ರಶಸ್ತಿ ಪಡೆದವರು. ಡಿಸೆಂಬರ್ 2018ರಲ್ಲಿ ಎಲ್ಲ ರೀತಿಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದರು. 2019ರಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ BJPಗೆ ಸೇರಿ ಪೂರ್ವ ದೆಹಲಿಯಿಂದ ಲೋಕಸಭೆಗೆ ಆಯ್ಕೆಯಾದರು. ಜುಲೈ 2024ರಲ್ಲಿ ಅವರು ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ನೇಮಕಗೊಂಡರು. ನೀವು ನನ್ನ ವಿಡಿಯೋಸ್ ನೋಡಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ KA10 ಕನ್ನಡತಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್.